ನಮಸ್ಕಾರ, ವಿಶ್ವಾನಿ ಟಿವಿಗೆ ಸ್ವಾಗತ. ನಾನು ಚಿದಾನಂದ್. ಎಸ್, ಇದೀಗ ಒಂದು ಬಿಗ್ ಅಪ್ಡೇಟ್ ಸಿಗ್ತಾ ಇದೆ. ಆಪ್ನ ಪ್ರಬಲ ನಾಯಕ ಮಾಜಿ ಸಚಿವ ಮನೀಶ್ ಸಿಸೋಡಿಯಾ ಸೋಲನ್ನು ಅನುಭವಿಸಿದ್ದಾರೆ. ಎಸ್, ಇದೀಗ ಬರ್ತಾ ಇರುವಂತಹ ಬಿಗ್ ಅಪ್ಡೇಟ್ ಇದು. ಮನೀಶ್ ಸಿಸೋಡಿಯಾ ಸೋಲನ್ನು ಅನುಭವಿಸಿದ್ದಾರೆ. ದೆಹಲಿಯ ಜಂಗ್ಪುರ್ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿದ್ದ ಮನೀಶ್ ಸಿಸೋಡಿಯಾ ಸೋಲನ್ನು ಅನುಭವಿಸಿದ್ದಾರೆ. ಅವರ ವಿರುದ್ಧ ಸ್ಪರ್ಧಿಸಿರ್ತಕ್ಕಂತಹ ತರ್ವಿಂದರ್ ಮಾರ್ವಾ, ಬಿಜೆಪಿಯ ತರ್ವಿಂದರ್ ಮಾರ್ವಾ ಗೆಲುವು ಸಾಧಿಸಿದ್ದಾರೆ. ಇದು ಆಮ್ ಆದ್ಮಿ ಪಾರ್ಟಿಗೆ ದೊಡ್ಡ ಹಿನ್ನಡೆ ಅಂತ ಹೇಳಬಹುದು. ಯಾಕಂತಂದ್ರೆ ಆಮ್ ಆದ್ಮಿ ಪಾರ್ಟಿಯಲ್ಲಿ ಬಹಳಷ್ಟು ಪ್ರಬಲ ನಾಯಕರಾಗಿದ್ದ ಮನೀಶ್ ಸಿಸೋಡಿಯಾ ಸೋಲನ್ನು ಅನುಭವಿಸಿರುವುದು ಆಮ್ ಆದ್ಮಿ ಪಾರ್ಟಿಗೆ ದೊಡ್ಡ ಹಿನ್ನಡೆಯನ್ನು ತಂದಿದೆ ಅಂತ ಹೇಳ್ಬೋದು. ಇದರ ಜೊತೆಗೆ ಕೆಲವೊಂದಿಷ್ಟು ವಿಚಾರಗಳ ಬಗ್ಗೆ ಮಾತನಾಡಲೇಬೇಕು. ದೆಹಲಿಯಲ್ಲಿ ದಿಗ್ವಿಜಯ ಸಾಧಿಸಿದ ಬಿಜೆಪಿ, ಕೇಕೆ ಹಾಕಿದ ಕಮಲ ನಾಯಕರು, ಸಂತೋಷದ ಅಲೆಯಲ್ಲಿ ತೇಲಾಡುತ್ತಿರುವ ಬಿಜೆಪಿ ಕಾರ್ಯಕರ್ತರಿಗೆ ಮತ್ತೊಂದು ಸಂತೋಷದ ಸುದ್ದಿ ಇದೀಗ ಸಿಕ್ಕಿದೆ. ದೆಹಲಿ ಚುನಾವಣೆಯ ಫಲಿತಾಂಶ ಮತ್ತು ಪ್ರಚಂಡ ಗೆಲುವಿನ ಬಗ್ಗೆ ಇಂದು ಸಂಜೆ 7 ಗಂಟೆಗೆ ದೆಹಲಿಯ ಕೇಂದ್ರ ಬಿಜೆಪಿ ಕಚೇರಿಯಲ್ಲಿ ಮೋದಿ ಭಾಷಣ ಮಾಡಲಿದ್ದಾರೆ. ಸಾಮಾನ್ಯವಾಗಿ ಯಾವುದೇ ರಾಜ್ಯಗಳ ಚುನಾವಣೆ ನಡೆದ ನಂತರ ಫಲಿತಾಂಶ ಬಂದು ಪಕ್ಷ ಗೆಲುವು ಕಂಡ ನಂತರ ಮೋದಿ ಮಾತನಾಡುತ್ತಾರೆ. ಹೊರಗಡೆ ನೆರೆದಿರುತ್ತಿದ್ದ ಕಾರ್ಯಕರ್ತರತ್ತ ಕೈ ಬೀಸಿ ಧನ್ಯವಾದ ಸಲ್ಲಿಸುತ್ತಾರೆ. ಅದನ್ನ ಪ್ರಧಾನಿ ಮೊದಲಿನಿಂದಲೂ ಮಾಡಿಕೊಳ್ಳುತ್ತಾ ಬರುತ್ತಿದ್ದಾರೆ. ಇನ್ನು 27 ವರ್ಷಗಳಿಂದ ದೆಹಲಿ ಚುನಾವಣೆಯಲ್ಲಿ ಗೆಲುವು ಕಾಣಲು ಬಿಜೆಪಿಗೆ ಸಾಧ್ಯವಾಗಿರಲಿಲ್ಲ. ಆ ಅಸಾಧ್ಯವಾದ ಕೆಲಸವನ್ನ ದೆಹಲಿಯಲ್ಲಿಂದು ಬಿಜೆಪಿ ಮಾಡಿದೆ. ಹಾಗಾಗಿ ಕೇಸರಿ ಪಾಳಯಕ್ಕೆ ಈ ಗೆಲುವು ಮತ್ತಷ್ಟು ಖುಷಿ ತರಿಸಿದೆ. ಇಂದು ಸಂಜೆಯ ಕಾರ್ಯಕ್ರಮದಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಮತ್ತು ಬಿಜೆಪಿಯ ಚುನಾವಣಾ ಚಾಣಕ್ಯ ಎಂದು ಬಿಂಬಿತರಾಗಿರುವಂತಹ ಅಮಿತ್ ಶಾ ಸೇರಿದಂತೆ ಇನ್ನೂ ಇತರ ಬಿಜೆಪಿಯ ಘಟಾನುಘಟಿ ನಾಯಕರು ಭಾಗಿಯಾಗಿ ದೆಹಲಿ ಜನತೆಗೆ ಧನ್ಯವಾದ ಸಲ್ಲಿಸಲಿದ್ದಾರೆ. ಇನ್ನು ರಾಜ್ಯ ಬಿಜೆಪಿ ಕಚೇರಿ ಜಗನ್ನಾಥ ಭವನದಲ್ಲಿ ಕೂಡ ರಾಜ್ಯ ಕೇಸರಿ ಪಾಳಯದ ಹರ್ಷ ಇಮ್ಮಡಿಗೊಂಡಿದೆ. ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ, ಛಲವಾದಿ ನಾರಾಯಣ ಸ್ವಾಮಿ ಸೇರಿದಂತೆ ಎಲ್ಲ ಕೇಸರಿ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ತೆನ್ನಿಸಿ ದೆಹಲಿ ಗೆಲುವನ್ನ ಸಂಭ್ರಮಿಸುತ್ತಿದ್ದಾರೆ. ಇದು ಸೊರಗಿದ್ದ ರಾಜ್ಯ ಬಿಜೆಪಿ ಪಾಳಯಕ್ಕೆ ಒಂದು ಸಣ್ಣ ನಿರಾಳ ನೀಡುವಂತಹ ಸಿಹಿ ಸುದ್ದಿ ಎಂದರೆ ತಪ್ಪಾಗಲಿಕ್ಕಿಲ್ಲ. ಪ್ರಿಯ ವೀಕ್ಷಕರೇ, ದೆಹಲಿ ಚುನಾವಣೆಯ ಕ್ಷಣಗಳು, ಅಪ್ಡೇಟ್ಗಳು ಅಂತಿಮ ಹಂತಕ್ಕೆ ಬಂದು ನಿಲ್ಲುತ್ತಿವೆ. ಅಂತಿಮವಾಗಿ ದೆಹಲಿಯ ಚುನಾವಣೆಯಲ್ಲಿ ಬಿಜೆಪಿ ಎಷ್ಟು ನಂಬರ್ ಅನ್ನ ಪಡೆದುಕೊಂಡು ತಾನು ಮುನ್ನಡೆ ಸಾಧಿಸುತ್ತೆ ಎನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ. ಈಗಾಗಲೇ ದೆಹಲಿಯ ಸ್ಪಷ್ಟ ಚಿತ್ರಣ ಸಿಕ್ಕಿದೆ. ದೆಹಲಿ ಚುನಾವಣೆಯಲ್ಲಿ ಬಿಜೆಪಿ ಪ್ರಚಂಡ ಗೆಲುವನ್ನ ಕಂಡಿದೆ. ಆದರೆ ಎಷ್ಟು ನಂಬರ್ ಅಂತಿಮವಾಗಿ ನಿಲ್ಲುತ್ತೆ ಎನ್ನುವುದಷ್ಟೇ ಇನ್ನಷ್ಟು ಅಪ್ಡೇಟ್ ಮುಖಾಂತರ ನಾವು ತಿಳಿದುಕೊಳ್ಬೇಕಾಗಿದೆ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ಮತ್ತು ದೆಹಲಿ ಚುನಾವಣೆ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ವಿಶ್ವಾನಿ ಟಿವಿ. ನಮಸ್ಕಾರ.